ಸ್ನೇಹಿತರೆ, ಇಂದು ಪ್ರಸ್ತುತ ಸಮಾಜದಲ್ಲಿ ಕ್ಷುಲ್ಲಕ ಕಾರಣಗಳಿಗೆ, ಸಮಸ್ಯೆಗಳಿಗೆ ಹಾಗೂ ಸಾಧನೆಯ ಹಾದಿಯಲ್ಲಿ ಎಡವಿ ಮತ್ತೆ ಮರಳಿ ಪ್ರಯತ್ನಿಸಲಾಗದೆ, ಹಾಗೆ ಅನೇಕ ಪ್ರಯತ್ನಗಳ ನಂತರವೂ ಸಾಧನೆಯ ತುತ್ತ ತುದಿಯನ್ನು ತಲುಪಲಾರದೆ ಜೀವನದ ಅಂತ್ಯದ ಕಡೆ ಹೆಜ್ಜೆ ಹಾಕಿರುವ ಅನೇಕರನ್ನು ನಾವು ನೋಡಿದ್ದೇವೆ. ಮನುಷ್ಯನಿಗೆ ಅಸಾಧ್ಯ ಎಂಬುದು ಯಾವುದೂ ಇಲ್ಲ. ದೃಢ ಸಂಕಲ್ಪ, ಇಚ್ಛಾಶಕ್ತಿ ಇದ್ದರೆ ಸಾಧನೆ ಸಾಧ್ಯ ಎಂಬುದಕ್ಕೆ ಪೂರಕವಾದ ಒಬ್ಬ ಮಹಾನ್ ವ್ಯಕ್ತಿ ಹೇಳಿರುವ ಮಾತುಗಳನ್ನು ನಾನು ನಿಮಗೆ ಹೇಳಲು ಇಚ್ಛಿಸುತ್ತೇನೆ. ಒಮ್ಮೆ ಭಗವಾನ್ ಬುದ್ಧರವರು ಬಿಹಾರದ ಬೆಟ್ಟವೊಂದರ ಮೇಲೆ ಕುಳಿತು ತಮ್ಮ ಶಿಷ್ಯರೊಂದಿಗೆ ಚರ್ಚಿಸುತ್ತಿರುತ್ತಾರೆ. ಆಗ ಒಬ್ಬ ಶಿಷ್ಯ, ಭಗವಾನ್, ಈ ಬೆಟ್ಟಕ್ಕಿಂತ ಕಠಿಣವಾದ, ಶಕ್ತಿಶಾಲಿಯಾದ ಬೇರೆ ಯಾವುದಾದರೂ ವಸ್ತು ಉಂಟೆ ಎಂದು ಕೇಳುತ್ತಾನೆ. ಬುದ್ಧ, ಹೌದು ಇದೆ. ಬೆಟ್ಟಕ್ಕಿಂತ ಶಕ್ತಿಶಾಲಿಯಾದದ್ದು ಕಬ್ಬಿಣ. ಈ ಕಲ್ಲು ಬಂಡೆಯನ್ನು ತುಂಡು ತುಂಡಾಗಿ ಮಾಡುವಂತಹ ಶಕ್ತಿ ಕಬ್ಬಿಣಕ್ಕಿದೆ ಎಂದು ಹೇಳುತ್ತಾರೆ. ಶಿಷ್ಯ ಮತ್ತೆ, ಹಾಗಾದರೆ ಕಬ್ಬಿಣಕ್ಕಿಂತ ಶಕ್ತಿಶಾಲಿಯಾದದ್ದು ಬೇರೇನಿದೆ ಎಂದು ಮರುಪ್ರಶ್ನೆ ಕೇಳುತ್ತಾನೆ. ಆಗ ಗೌತಮ ಬುದ್ಧರವರು, ಕಬ್ಬಿಣಕ್ಕಿಂತಲೂ ಶಕ್ತಿಶಾಲಿಯಾದದ್ದು ಅಗ್ನಿ. ಅದು ಕಬ್ಬಿಣವನ್ನು ತನ್ನ ಪ್ರಖರತೆಯಿಂದ ಕರಗಿಸಿ ನೀರಾಗಿಸಿ ಬಿಡುತ್ತದೆ ಎಂದು ಹೇಳುತ್ತಾರೆ. ಮತ್ತೆ ಶಿಷ್ಯ, ಹಾಗಾದರೆ ಭಗವಾನ್, ಅಗ್ನಿಯ ಶಕ್ತಿಯನ್ನು ಅಡಗಿಸುವಂತಹ ಶಕ್ತಿಶಾಲಿಯಾದ ವಸ್ತು ಬೇರೆ ಯಾವುದಾದರೂ ಇದೆಯೇ ಎಂದು ಕೇಳುತ್ತಾನೆ. ಆಗ ಗೌತಮ ಬುದ್ಧರವರು, ಅಗ್ನಿಗಿಂತ ಶಕ್ತಿಶಾಲಿ ಎಂದರೆ ನೀರು. ಅದು ಅಗ್ನಿಯನ್ನು ಜ್ಯೋತಿಹೀನವನ್ನಾಗಿ ಮಾಡುತ್ತದೆ ಹಾಗೂ ಅಗ್ನಿಯ ಪ್ರಖರತೆಯನ್ನು ಸಂಪೂರ್ಣವಾಗಿ ತಣ್ಣಗಾಗಿಸಿ ಬಿಡುತ್ತದೆ ಎಂದು ಹೇಳುತ್ತಾರೆ. ಇಷ್ಟಕ್ಕೆ ಶಿಷ್ಯನ ಜ್ಞಾನದಾಹ ಇನ್ನೂ ಕಡಿಮೆಯಾಗಿರಲಿಲ್ಲ. ತಾನು ಏನೇ ಕೇಳಿದರೂ ಅದಕ್ಕಿಂತ ಶಕ್ತಿಶಾಲಿಯಾದದ್ದು ಇನ್ನೂ ಇದೆಯಲ್ಲ ಎಂದು ಯೋಚಿಸುತ್ತಾ, ಭಗವಾನ್, ನೀರಿಗಿಂತ ಶಕ್ತಿಶಾಲಿಯಾದದ್ದು ಇನ್ಯಾವುದಾದರೂ ವಸ್ತು ಇದೆಯೇ ಎಂದು ಕೇಳುತ್ತಾನೆ. ಅದಕ್ಕೆ ಭಗವಾನ್ ಮುಗುಳ್ನಗುತ್ತಾ, ಶಿಷ್ಯನೇ, ನೀರಿಗಿಂತ ಬಲಿಷ್ಠವಾದ ವಸ್ತು ಕೂಡ ಇದೆ. ಅದೇ ಗಾಳಿ. ಗಾಳಿ ತನ್ನ ಪ್ರಬಲವಾದ ವೇಗದಿಂದ ನೀರು ಹರಿಯುವ ದಿಕ್ಕನ್ನೇ ಬದಲಾಯಿಸುತ್ತದೆ ಎಂದು ಹೇಳುತ್ತಾರೆ. ಶಿಷ್ಯನ ಕುತೂಹಲಕ್ಕೆ ಕೊನೆಯೇ ಇಲ್ಲದಂತಾಗುತ್ತದೆ. ಅವನು ಮತ್ತೆ, ಭಗವಾನ್, ಗಾಳಿಯ ಮೇಲೆ ವಿಜಯ ಸಾಧಿಸಬಲ್ಲ ಶಕ್ತಿ ಯಾವುದಾದರೂ ಇದೆಯೇ? ದಯವಿಟ್ಟು ತಿಳಿಸಿಕೊಡಿ ಎಂದು ಕೇಳುತ್ತಾನೆ. ಅದಕ್ಕೆ ಗೌತಮ ಬುದ್ಧರವರು, ಎಲೆ ಶಿಷ್ಯನೇ, ಎಲ್ಲಕ್ಕಿಂತ ಮಿಗಿಲಾದದ್ದು ಮಾನವನ ಸಂಕಲ್ಪವಾಗಿದೆ. ಸಂಕಲ್ಪ ಶಕ್ತಿ ಎಲ್ಲದರ ಮೇಲೆ ಅಧಿಕಾರ ಚಲಾಯಿಸಬಲ್ಲ ಮಾನವನ ಬತ್ತಳಿಕೆಯಲ್ಲಿರುವ ಬಾಣವಾಗಿದೆ. ಮಾನವ ತನ್ನ ಸಂಕಲ್ಪ ಶಕ್ತಿಯಿಂದ ನೀರಿನ ಮೇಲೆ ನಡೆಯಬಲ್ಲ, ಆಕಾಶದ ಮೇಲೆ ಹಾರಾಡಬಲ್ಲ. ಅಷ್ಟೇ ಅಲ್ಲ, ತನ್ನ ಮನೋಬಲದಿಂದ ಎಂತಹ ಕಠಿಣ ಸಮಸ್ಯೆಗಳಿಗೂ ಪರಿಹಾರ ಕಂಡುಕೊಳ್ಳಬಲ್ಲ ಎಂದು ಸಮರ್ಥನೆಯನ್ನ ನೀಡುತ್ತಾರೆ. ಶಿಷ್ಯ ಸಂತೃಪ್ತನಾಗಿ ಬುದ್ಧರವರಿಗೆ ವಂದಿಸುತ್ತಾನೆ. ಈ ಕಥೆಯನ್ನು ನಾವು ನಿಮಗೆ ತಿಳಿಸುವ ಪ್ರಮುಖ ಉದ್ದೇಶವೆಂದರೆ, ಮನುಷ್ಯ ಕನಸು ಕಾಣಬೇಕು. ಕನಸು ಸಾಕಾರಗೊಳ್ಳಬೇಕಾದರೆ ದೃಢ ಸಂಕಲ್ಪ ಮಾಡಬೇಕು. ಸೋಲಿಗೆ ಹತಾಶರಾಗಬಾರದು. ದೃಢ ಸಂಕಲ್ಪ ಮಾಡಿ ಮುನ್ನುಗ್ಗಿದರೆ ಗೆಲುವು ಸುಲಭ. ಹತಾಶೆ ಬಿಡಿ, ದೃಢ ಸಂಕಲ್ಪ ಮಾಡಿ, ಆಗ ಸಾಧನೆ ಸಾಧ್ಯ. ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ.